ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಬಿಎಲ್ಒಗಳ ಬಳಕೆ, ಸೈಕಲ್ ಆನಂದ್ ಗೌಡ ಆಕ್ರೋಶ. ಮಸೀದಿಯಲ್ಲಿ ಕುಳಿತು ಒಂದು ಪಂಗಡದವರ ದಾಖಲೆ ಸಂಗ್ರಹಣೆ, ಎಸ್ಐಆರ್ನಲ್ಲಿ ಲೋಪದೋಷಗಳಾಗುತ್ತಿವೆ ಎಂದ ಆನಂದ್ ಗೌಡ. ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಿಜೆಪಿ ಪಕ್ಷದ ಬಿಎಲ್ಒ 2ಗಳಿಗೆ ಎಸ್ಐಆರ್ ಅರಿವು ಮತ್ತು ಪಕ್ಷ ಸೇರ್ಪಡೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಿಜೆಪಿ ಮುಖಂಡ ಸೈಕಲ್ ಆನಂದ್ ಗೌಡ ಅವರು ಮಾತನಾಡಿದರು. ಶಿಡ್ಲಘಟ್ಟದಲ್ಲಿ ರಾಮನಗರದ ಮಾದರಿಯಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮತದಾರರ ಪಟ್ಟಿಗೆ ಮತಗಳನ್ನು ಸೇರಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೈಕಲ್ ಆನಂದ್ ಗೌಡ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಪಸಂಖ್ಯಾತರ ಮತಗಳನ್ನು ಬಿಡಬಾರದು ಎಂಬ ಟಾರ್ಗೆಟ್ ಅನ್ನು ಬಿಎಲ್ಒಗಳಿಗೆ ನೀಡಲಾಗಿದ್ದು ಅವರ ಮೇಲೆ ಒತ್ತಡ ಹೇರಲಾಗ್ತಿದೆ ಎಂದು ಅವರು ಆರೋಪಿಸಿದರು. ಮತ ಬ್ಯಾಂಕಿಂಗ್ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತರನ್ನ ಬಲಿಪಶು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಶಿಡ್ಲಘಟ್ಟದಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ತೀವ್ರವಾಗಿ ವಿರೋಧಿಸುತ್ತದೆ ಮತ್ತು ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜವಾಬ್ದಾರಿಯುತ ಅಧಿಕಾರಿಗಳಾದ ದಂಡಾಧಿಕಾರಿಗಳು, ಬಿಇಒಗಳು ಹಾಗೂ ಜಿಲ್ಲಾಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕಾನೂನಾತ್ಮಕವಾಗಿ ನಿಶ್ಚಿಂತತೆಯಿಂದ ತಮ್ಮ ಕೆಲಸವನ್ನು ನಿರ್ವಹಿಸಬೇಕು ಎಂದು ಮನವಿ ಮಾಡಿದರು. ಒಂದು ವೇಳೆ ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಿ ಅಕ್ರಮಗಳಿಗೆ ಸಹಕರಿಸಿದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ಹಾಗೂ ಮುಷ್ಕರಗಳನ್ನು ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನರೇಂದ್ರ ಮೋದಿ ಅವರ ಹಾಗೂ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಸೂಚನೆಯಂತೆ ಜಿಲ್ಲಾಧ್ಯಕ್ಷರಾದ ಸೈಕಲ್ ರಾಮಚಂದ್ರ ಗೌಡ ಅವರ ನೇತೃತ್ವದಲ್ಲಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಪಕ್ಷವನ್ನು ಬಲಪಡಿಸಲು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಬಿಎಲ್ಎ 1 ಹಾಗೂ ಬಿಎಲ್ಎ 2 ಮುಖಂಡರು ಕಾರ್ಯಪ್ರವೃತ್ತರಾಗಿದ್ದು ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಾಮರ್ಶಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಸಾದ್ ರೆಡ್ಡಿ, ಸುಧಾಕರ್, ಕಿಟ್ಟಣ್ಣ, ನಾರಾಯಣಸ್ವಾಮಿ, ಶ್ರೀನಿವಾಸ್, ನರಸಿಂಹ, ಮುನಯ್ಯ ಸೇರಿದಂತೆ ಮತ್ತಿತರರು ಇದ್ದರು. ತಾರೀಕಿಂದ ಶುರು ಮಾಡಿದ್ದಾರೆ. ಈ ಎಸ್ಐಆರ್ ಕುರಿತಾಗಿ ಪ್ರತಿ ಬೂತ್ನಲ್ಲೂ ಚುನಾವಣಾ ಆಯೋಗವು ಒಂದು ಬಿಎಲ್ಒ ಅಂತ ಹೇಳಿ ಒಬ್ಬ ಅಧ್ಯಕ್ಷದ ವತಿಯಿಂದನೂ ಬಿಎಲ್ಎ 2 ಅಂತ ಎಲ್ಲ ಪಕ್ಷದ ಬಿಎಲ್ಎ 2 ಅಂತ ಒಬ್ಬನ್ನ ನೇಮಕ ಮಾಡಿರ್ತೇವೆ. ಅವರ ಕೆಲಸ ಇಷ್ಟೇ. ಏನು 2002ರಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಯಿತು. ತದನಂತರ 22 ವರ್ಷಗಳ ಆದಮೇಲೆ ಈಗ ನಮಗೆ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಸುವರ್ಣ ಅವಕಾಶ ಬಂದಿದೆ. ಇದರಲ್ಲಿ ಯಾರನ್ನ ಮತಪಟ್ಟಿಯಲ್ಲಿ ಸೇರಿಸಬೇಕು, ಯಾರನ್ನ ಮತಪಟ್ಟಿಯಿಂದ ತೆಗಿಬೇಕು, ಯಾರು ಅನವಶ್ಯಕವಾಗಿ ಅನರ್ಹರಿರ್ತಾರೆ ಅಂಥವ್ರನ್ನ ಮತಪಟ್ಟಿಯಲ್ಲಿ ಏನಾದ್ರು ಇದ್ದರೆ ಅವ್ರನ್ನ ತೆಗೆಸ್ತಕ್ಕಂಥ ಕೆಲಸ ಮಾಡಬೇಕು. 2002 ಆದಮೇಲೆ ಯಾರಾದರೂ ಮಧ್ಯದಲ್ಲಿ ಮೃತಪಟ್ಟಿದ್ರೆ ಆ ಹೆಸರನ್ನ ತೆಗೆಸ್ತಕ್ಕಂಥ ಕೆಲಸವನ್ನು ಮಾಡಿರಬೇಕು. ಬೇರೆ ಊರಿನಿಂದ ಈ ಊರಿಗೆ ಯಾರಾದರೂ ಹೊಸದಾಗಿ ಸೊಸೆಯಾಗಿ ಬಂದಿರತಕ್ಕಂಥದ್ದು, ಇಲ್ಲ ಬೇರೆ ಕಡೆಯಿಂದ ಇಲ್ಲಿ ಯಾರಾದರೂ ಬಂದಿದ್ರೆ ಅವ್ರನ್ನ ಪಟ್ಟಿಗೆ ಸೇರಿಸ್ತಕ್ಕಂಥದ್ದು, ದಾಖಲಾತಿಗಳನ್ನು ಏನು ನಮ್ಮ ಬಿಎಲ್ಒಗಳು ಕೊಡ್ತಾರೆ ಅದನ್ನು ಸಂಪೂರ್ಣ ದಾಖಲಾತಿಗಳನ್ನು ಒದಗಿಸೋದ್ರ ಮುಖಾಂತರ ಎಲ್ಲರೂ ಸಹ ನಾವು ಬಿಎಲ್ಎ ಸರ್ಕಾರ ಕೊಟ್ಟು ಈ ಒಂದು ಎಸ್ಐಆರ್ನ ಸಂಪೂರ್ಣ ನಮ್ಮ ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಅದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಇವತ್ತಿನ ದಿವಸ ನಾವು ಈ ಒಂದು ಮತಪಟ್ಟಿ ಪರಿಷ್ಕರಣೆ ಕುರಿತಾಗಿ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಈಗ ಅನ್ಯ ಪಕ್ಷಗಳವ್ರನ್ನ ನಾವು ಯಾರನ್ನೂ ಟಾರ್ಗೆಟ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಏನಿದೆ, ನಮ್ಮ ಕರ್ತವ್ಯ ಏನಿದೆ, ನಮ್ಮ ಭಾರತದ ಪ್ರಜೆಯಾಗಿ ನಮ್ಮ ಕರ್ತವ್ಯ ಏನಿದೆ, ಹಾಗಾಗಿ ನಮ್ಮ ನರೇಂದ್ರ ಮೋದಿಯವರು ಹಾಗೂ ನಮ್ಮ ರಾಷ್ಟ್ರಾಧ್ಯಕ್ಷರು ಏನು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ಇರ್ಬೋದು, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಶಿಡ್ಲಘಟ್ಟ, ಹೀಗೆ ಇದಕ್ಕೆ 5 ಕಾನ್ಸ್ಟಿಟ್ಯೂನ್ಸಿಗೆ ಜಿಲ್ಲಾಧ್ಯಕ್ಷರಾಗಿ ಮೊದಲನೇ ಬಾರಿಗೆ ನಮ್ಮ ತಾಲೂಕಿಗೆ ಅಂದರೆ ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಅವಕಾಶವನ್ನು ಕೊಟ್ಟಿರ್ತದೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಸೈಕಲ್ ರಾಮಚಂದ್ರ ಗೌಡರು ಈಗಾಗಲೇ 1 ವರ್ಷವನ್ನು ಪೂರೈಸಿದ್ದಾರೆ. ಅವರ ಅತ್ಯಂತ ಯಶಸ್ವಿ ಜಿಲ್ಲಾಧ್ಯಕ್ಷರು ಅಂತಲೂ ಒಂದು ಹೆಸರು ತಗೊಂಡಿದ್ದಾರೆ. ಅವರು ಒಂದು ಸಿನ್ಸಿಯಾರಿಟಿ ಅಂತೇಳಿದ್ರೆ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಒಂದು ಇಚ್ಛೆ ಇದೆ, ಅವರ ಸೂಚನೆ ಏನಿದೆ, ನಾನು ಒಂದು ತಾಲೂಕಿನ BLA 1 ಆಗಿ ನನಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಪ್ರತಿ ಮತಗಟ್ಟೆಗೂ ಹೋಗಿ
ಪ್ರತಿ ಮುಖಂಡರನ್ನು ಭೇಟಿಯಾಗೋದ್ರ ಮುಖಾಂತರ ಈ ಒಂದು SIRನ ಅತ್ಯಂತ ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಸೂಚನೆಯ ಮೇರೆಗೆ ಇವತ್ತಿನ ದಿವಸ ನಾವು ಪ್ರತಿ ಬೂತ್ಗೂ ಭೇಟಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ತವ್ಯ, ನಮ್ಮ ಆದ್ಯತೆ, ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಬೂತ್ ಮಟ್ಟದಲ್ಲಿ ಮಾಡ್ತಕ್ಕಂಥ ಏನು ಕೆಲಸವನ್ನು ನಮಗೆ ಜಿಲ್ಲಾಧ್ಯಕ್ಷರು ವಹಿಸಿದರೆ ಆ ಕೆಲಸವನ್ನು ನಾವು ನಿಷ್ಠೆಯಿಂದ ಪಕ್ಷದ ಅಡಿಯಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು SIRನ ಯಶಸ್ವಿಗೊಳಿಸೋದ್ರ ಮುಖಾಂತರ ಚುನಾವಣಾ ಆಯೋಗ ಏನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಿರ್ವಹಿಸೋದ್ರ ಮುಖಾಂತರ ಅರ್ಹ ಮತದಾರರನ್ನು ಪಟ್ಟಿಯಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ಎಲ್ಲ ಮುಖಂಡರಲ್ಲೂ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ರಾಜ್ಯದಾದ್ಯಂತ ಮತಪಟ್ಟಿ ಪರಿಷ್ಕರಣೆ ಇದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿ ಬೂತ್ನಲ್ಲೂ ಪ್ರತಿ ಮನೆಗೂ BLOಗಳು ಭೇಟಿ ಕೊಡೋದ್ರ ಮುಖಾಂತರ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಂಗ್ರಹಿಸಿ ಅದನ್ನು ವಿಶೇಷವಾಗಿ ಅವರನ್ನು ಪಟ್ಟಿಗೆ ಸೇರಿಸ್ತಕ್ಕಂಥದ್ದು, ಯಾರು ಅನರ್ಹರಿದ್ದಾರೆ ಅದನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕಂತ ವಿಶೇಷವಾಗಿ ಸೂಚನೆಯನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿರ್ತಕ್ಕಂಥ ರೂಲಿಂಗ್ ಪಾರ್ಟಿಯವರು ನಮ್ಮ BLOಗಳನ್ನ ಒಂದು ಕೈಗೊಂಬೆಯಾಗಿ ಮಾಡ್ಕೊಂಡಿದ್ದಾರೆ. BLOಗಳಿಗೆ ಒಂದು ಒತ್ತಡವನ್ನು, ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕುಮಾರಣ್ಣವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ರಾಮನಗರದಲ್ಲಿ ಏನಾಗ್ತಿದೆ ಅಂತೇಳಿ. ನಮ್ಮ ರಾಜ್ಯಾಧ್ಯಕ್ಷರು ಸಹ ಇದ್ರ ಬಗ್ಗೆ ಧ್ವನಿಗೂಡಿಸಿದ್ದಾರೆ. ಹಲವಾರು ಕಡೆ ಯಾವ ರೀತಿಯಾಗಿ ಈ BLOಗಳ ಮೇಲೆ ಒತ್ತಡವನ್ನು ಹೇರೋದ್ರ ಮುಖಾಂತರ ಒಂದು ಮಸೀದಿಯಲ್ಲಿ ಕೂತ್ಕೊಂಡು ಒಂದು ಪಂಗಡದವ್ರನ್ನ ಅಲ್ಲಿಗೆ ಕರೆಸಿ ಅಲ್ಲೇ ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಬಟ್ ಇದರಲ್ಲಿ ತುಂಬ ಲೋಪದೋಷಗಳಾಗ್ತಾ ಇದೆ. ಚುನಾವಣೆಗಂಥದ್ದು ಪ್ರತಿ ಮನೆಗೂ ಭೇಟಿ ಕೊಟ್ಟು ಆ ಮನೆಯಲ್ಲಿರ್ತಕ್ಕಂಥವ್ರನ್ನ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅಗತ್ಯ ದಾಖಲಾತಿಗಳನ್ನು ಹೋಗಿ ಮನೆಯಿಂದ ತೆಗೆದುಕೊಳ್ಳಿ ಅಂತ ಹೇಳಿದರೆ, ನೀವು ಮಸೀದಿಗಳಲ್ಲಿ, ಯಾವುದಾದ್ರೂ ಚೌಲ್ಟ್ರಿಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಕೂತ್ಕೊಂಡು ನೀವು ಮತಗಟ್ಟೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇದ್ಯಾರು ಒಪ್ಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರನ್ನ ನೀವು ಒಂದು ಕಡೆ ಹುಡ್ಡೆ ಹಾಕ್ಕೊಂಡು ಅವರಿಗೆ ಮನೆಗಳಿಲ್ಲ, ಏನೂ ಇಲ್ಲ, ಬೇರೆ ಎಲ್ಲೋ ಕೆಲಸಕ್ಕೆ ಬಂದಿರತಕ್ಕಂಥವನ್ನ ಕರ್ಕೊಂಬಂದು ನೀವು ಫೇಕ್ ಡಾಕ್ಯುಮೆಂಟೇಷನ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಮತಪಟ್ಟಿಯಲ್ಲಿ ಸೇರಿಸ್ತೀರಿ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನ ಉದ್ದೇಶ ಏನಿರ್ಬೋದು? ಇಷ್ಟು ಸರಿನೂ ನೀವು ಮಾಡಿರ್ತಕ್ಕಂಥ ಎಲೆಕ್ಷನ್ಸು ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಒಂದು 22 ವರ್ಷ ಆದಮೇಲೆ ಬಂದಿರತಕ್ಕಂಥ ಮತಪಟ್ಟಿ ಪರಿಷ್ಕರಣೆ ಏನಿದೆ, ಇದರಲ್ಲಿ ಚುನಾವಣೆ ಆಯೋಗವು ತುಂಬ ಕಟ್ಟುನಿಟ್ಟಿನ ಒಂದು ಯೋಜನೆಗಳನ್ನು ಹಾಕ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಅನರ್ಹರು ಹೊರಗಡೆಯಿಂದ ಬಂದಿರತಕ್ಕಂಥವರಿಗೆ ಇಲ್ಲಿ ಮತಪಟ್ಟಿಯಲ್ಲಿ ಸೇರ್ಪಡೆಗೆ ಅವಕಾಶವೇ ಇಲ್ಲ. ಅದನ್ನು ಗಮನಿಸಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಬೂತ್ ಮಟ್ಟದಲ್ಲೂ BLA2ಗಳಿದ್ದಾರೆ. ನಾವು BLOಗಳನ್ನ ಯಾವುದೇ ಕಾರಣಕ್ಕೂ ದೂಷಣೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋರಲ್ಲ, ಅವರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಚುನಾವಣಾ ಆಯೋಗ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ನೀವು ರೂಲಿಂಗ್ ಪಾರ್ಟಿ ಇದೆ ಅಂತ ಹೇಳ್ಬಿಟ್ಟು ನೀವು BLOಗಳನ್ನ ಕಂಟ್ರೋಲಿಗೆ ತಗೊಂಡು ಅವ್ರ ಮೇಲೆ ಒತ್ತಡವನ್ನು ಹಾಕಿ ನೀವೇನಾದರೂ ಅನರ್ಹರನ್ನ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ವಿಶೇಷ ಹೇಳ್ತಾ ಇದ್ದೀವಿ, ಪ್ರತಿ ಮತಗಟ್ಟೆಯಲ್ಲೂ ಸಹ ನಮ್ಮ BLA2ಗಳು ಕೆಲಸ ಮಾಡ್ತಾ ಇದ್ದಾರೆ. BLA1 ಆಗಿ ನಾನು ಪ್ರತಿ ಮತಗಟ್ಟೆಗೂ ಹೋಗ್ತಾ ಇದ್ದೀನಿ. BLOಗಳನ್ನ ಖುದ್ದಾಗಿ ನಾನು ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊತಾ ಇದ್ದೀನಿ. ಅವರು ಅನ್ಅಫಿಷಿಯಲಿ ನನಗೆ ಹೇಳ್ತಾ ಇದ್ದಾರೆ, ಖಂಡಿತವಾಗೂ ನಮ್ಮ ಮೇಲೆ ಪ್ರೆಷರ್ ಇದೆ, ಯಾವುದೇ ಒಂದು ಅಲ್ಪಸಂಖ್ಯಾತರ ಮತವನ್ನು ಬಿಡಬಾರದು ಅನ್ನೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಇವ್ರಿಗೆ. ಯಾರಿಗೆ? BLOಗಳಿಗೆ. ಅಲ್ಪಸಂಖ್ಯಾತರನ್ನ ಯಾಕೆ ನೀವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಅವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆ ನಾವು. ಹಾಗಾದರೆ ನಿಮಗೆ ಅವರು ವೋಟ್ ಬ್ಯಾಂಕಿಂಗ್ ಮಾಡಲಿಕ್ಕೆ ಅವ್ರನ್ನ ಬಲಿಪಶುಗಳು ಮಾಡಿ ಅಲ್ಪಸಂಖ್ಯಾತರು ಎಲ್ಲರನ್ನೂ ಬೇಡದೇ ಇರ್ತಕ್ಕಂಥದ್ದನ್ನೆಲ್ಲ ನೀವು ಫೇಕ್ ಡಾಕ್ಯುಮೆಂಟೇಷನ್ ಮಾಡಿಬಿಟ್ಟು ನೀವು ಸೇರಿಸ್ಕೊತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಖಂಡಿತವಾಗೂ ನಾವು ಅದಕ್ಕೆ ಆಸ್ಪದವನ್ನು ಕೊಡೋದಿಲ್ಲ. ಶಿಡ್ಲಘಟ್ಟದಲ್ಲಿ ಏನಾದರೂ ಈ ರೀತಿಯಾದಂತಹ
ಒಂದು ಏನಾದ್ರು ಘಟನೆಗಳು ರಾಮನಗರದಲ್ಲಿ ಏನೋ ಒಂದು ಚೌಟ್ರಿಯಲ್ಲಿ ಕೂತ್ಕೊಂಡು ನೀವು ಅಲ್ಲಿಗೆ ಕರೆಸಿ ಫೇಕ್ ಡಾಕ್ಯುಮೆಂಟೇಶನ್ ತಗೊಂಡು ನೀವು ವೋಟರ್ ಲಿಸ್ಟಲ್ಲಿ ಸೇರಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ರಿ, ಆ ಥರದ್ದು ಏನಾದರೂ ಶಿಡ್ಲಘಟ್ಟದಲ್ಲಿ ಏನಾದರೂ ಆದರೆ ಖಂಡಿತವಾಗಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಜವಾಬ್ದಾರಿಯನ್ನು ಇಲ್ಲಿ ತಗೊಂಡಿದ್ರು, ದಂಡಾಧಿಕಾರಿಗಳಾಗಿರಲಿ, BO ಜಿಲ್ಲಾಧಿಕಾರಿಗಳಾಗಿರಲಿ, ಅವರಲ್ಲಿ ಮನವಿಯನ್ನು ಮಾಡ್ತೀವಿ. ನೀವು ಯಾವುದೇ ಒತ್ತಡಕ್ಕೆ ಮಣಿಯೋ ಅಗತ್ಯವಿಲ್ಲ. ಚುನಾವಣಾ ಆಯೋಗ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ, ಅದರ ಚುನಾವಣಾ ಆಯೋಗದ ಅಡಿಯಲ್ಲಿ ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅದನ್ನು ನಿಶ್ಚಿಂತೆಯಿಂದ ತಾವು ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ನೀವು ಒತ್ತಡಕ್ಕೆ ಮಾಡೋದು, ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ಏನಾದರೂ ಬಂದರೆ ನಮಗೆ ನಾವು ಖಂಡಿತವಾಗೂ ನಾವು ಮುಷ್ಕರಗಳನ್ನು ಮಾಡೋದಕ್ಕೂ ಹಿಂದೆ ಹೋಗೋದಿಲ್ಲ, ಇದನ್ನ ಖಂಡಿಸ್ಲಿಕ್ಕೂ ನಾವು ಹಿಂದೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ BLOಗಳ ಜೊತೆಗೆ ನಾವೆಲ್ಲ ಅನುಸರಿಸಿಕೊಂಡು ಕೆಲಸ ಮಾಡೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಬೂತ್ನಲ್ಲೂ ಸಹ BLA 2ಗಳನ್ನ ಒಂದು ನೇಮಕಗೊಳಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಅದರ ಜೊತೆಗೆ ಸಿಕಲ್ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ಪ್ರತಿ ಕ್ಷೇತ್ರದಲ್ಲೂ ಸಹ ಪ್ರತಿ ಕ್ಷೇತ್ರದಲ್ಲಿ ಅವರ ಆಫೀಸ್ನಲ್ಲಿ ಒಂದು ವಾರ್ ರೂಮ್ ಅಂತ ಮಾಡಿ ಅಲ್ಲಿ ಒಂದು ಹೆಲ್ಪ್ ಲೈನ್ನ ತೆರಿಬೇಕು ಅನ್ನೋದು ಜಿಲ್ಲಾಧ್ಯಕ್ಷರ ಒಂದು ಸೂಚನೆ ಆಗಿರ್ತದೆ. ಅವರ ಸೂಚನೆ ಮೇರೆಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವಾ ಸೌಧದಲ್ಲಿ ನಾವು ಹೆಲ್ಪ್ ಲೈನ್ನ ತೆರೀತಕ್ಕಂಥ ಕೆಲಸ ಮಾಡಿದೆ. ಈಗಾಗಲೇ ಆ ಹೆಲ್ಪ್ ಲೈನ್ನ ತಮ್ಮ ಹತ್ರ ಶೇರ್ ಮಾಡಿದ್ದೀನಿ. ದಯಮಾಡಿ ಯಾರೆಲ್ಲ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಎಲ್ಲಾದರೂ ತೊಂದರೆಗಳಾದಾಗ BLOಗಳು ನಮಗೆ ಸ್ಪಂದಿಸ್ತಾ ಇಲ್ಲ, ಎಲ್ಲೋ ಒಂದು ಮಸೀದಿಯಲ್ಲಿ ಕೂತ್ಕೊಂಡು ಗುಂಪು ಕಟ್ಕೊಂಡು ಒಂದು ಮತಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ, ಇಲ್ಲ ದೇವಸ್ಥಾನದಲ್ಲೆಲ್ಲೋ ಮಾಡ್ತಾ ಇದ್ದಾರೆ, ಇಲ್ಲ BLOಗಳು ಅವ್ರ ಮನೆಗೆ ಹೋಗದೆ ತಮ್ಮ ಮನೆಯಲ್ಲೇ ಕೂತ್ಕೊಂಡು ಅಲ್ಲಿಗೆ ಕರೆಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಏನಾದರೂ ತಮಗೆ ಕಂಡು ಬಂದಾಗೆ ಸಾರ್ವಜನಿಕರಿಗೆ ಏನಾದರೂ ಕಂಡು ಬಂದಲ್ಲಿ ದಯಮಾಡಿ ನಮ್ಮ ಸೇವಾ ಸೌಧದ ಒಂದು ಹೆಲ್ಪ್ಲೈನ್ಗೆ ಕರೆಯನ್ನು ಮಾಡಿ. ಇದು 24/7 ಓಪನ್ ಇರ್ತದೆ. ತಕ್ಷಣ BLA 1 ಆಗಿ ನಾನು ಮುಂದಿನ ಕ್ರಮವನ್ನು ಯಾರು ಜರುಗಿಸ್ಬೇಕು ಅವರಿಗೆ ಮನವಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಈ ನಿಟ್ಟಿನಲ್ಲಿ ಮಾಡ್ತೀವಿ ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೀವಿ. ಯಾವುದೋ ಪಕ್ಷದಲ್ಲಿ ಒಳಜಗಳವನ್ನು ಇಟ್ಕೊಂಡು ನಾವೇನೋ ಅಡ್ವಾಂಟೇಜ್ ತೊಗೋತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಲ್ಲ. ನಮ್ಮದು ರಾಷ್ಟ್ರೀಯ ಪಕ್ಷ ಕೇವಲ 2 ಸಂಸದರಿಂದ ಶುರುವಾದಂಥ ನಮ್ಮ ರಾಷ್ಟ್ರೀಯ ಪಕ್ಷ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ನಮ್ಮದು ಒಂದು ಆಲದ ಮರ. ಕ್ಷೀಣಿಸಿ ಹೋಗ್ತಕ್ಕಂಥ ಪಕ್ಷಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೆ ನಾವು ಕಮೆಂಟ್ ಮಾಡೋದಿಲ್ಲ. ಆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಳಜಗಳ ಇದೆ, ನಮ್ಮ ಕ್ಷೇತ್ರದಲ್ಲೇ ಇದುವರೆಗೂ ಒಂದೇ ಒಂದು ನಾಮಿನಿ ಮಾಡಲಿಕ್ಕೆ ಆಗಲಿಲ್ಲ ಆ ಕಾಂಗ್ರೆಸ್ ಮುಖಂಡರಿಗೆ. ಆ ಕಾಂಗ್ರೆಸ್ ಮುಖಂಡರ ಒಳಜಗಳದಿಂದ ಆ ಕಾರ್ಯಕರ್ತರು ಬಲಿ ಆಗ್ತಿದ್ದಾರೆ. ಕಾರ್ಯಕರ್ತರ ಪಕ್ಷದಲ್ಲಿ ಯಾವ ಪಕ್ಷದಲ್ಲೇ ಇರಲಿ ಕಾರ್ಯಕರ್ತರೇ, ಮುಖಂಡರೇ, ನಮ್ಮ ಪಕ್ಷದಲ್ಲಿರಲಿ ಅನ್ನ ಪಕ್ಷದಲ್ಲಿರಲಿ, ರಾತ್ರಿ ಹಗಲು ಅವರು ಒಂದು ಹಳ್ಳಿಯಲ್ಲಿ ಇನ್ನೊಂದು ಪಕ್ಷದ ಬಗ್ಗೆ ಒಂದು ಜಗಳ ಆಡೋದ್ರಲ್ಲಾಗಲಿ, ಇಲ್ಲ ಅಂತೇಳಿದ್ರೆ ಅವ್ರನ್ನ ಎದುರಾಕ್ಕೊಂಡು ಮಾಡೋದ್ರಲ್ಲಾಗಲಿ, ಸರಿನಾ, ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬರಲಿಕ್ಕೆ ಯಾರು ಕಾರಣ? ಲೀಡರ್ಗಳೊಬ್ಬರು ಕೆಲಸ ಮಾಡೋರಾಗಲ್ಲ, ತಳಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೆಲಸ ಮಾಡಬೇಕು. ಇದುವರೆಗೂ ಒಂದೇ ಒಂದು ನಾಮಿನಿಗಳೇನಾದರೂ ಮಾಡಿದ್ದೀರಾ ಸ್ವಾಮಿ ನೀವಿಲ್ಲಿ ಕ್ಷೇತ್ರದಲ್ಲಿ? ಕಾರ್ಯಕರ್ತರಿಗೆ ಯಾಕೆ ಈ ಥರ ಅನ್ಯಾಯ ಮಾಡ್ತಿದ್ರೆ? ಒಬ್ಬರು ಹೋಗಿ ನಾಮಿನೀಸ್ ಮಾಡ್ಕೊಂಬಂದರೆ ಇನ್ನೊಬ್ಬರು ಹೋಗಿ ಕ್ಯಾನ್ಸಲ್ ಮಾಡ್ಕೊಂಬರ್ತಾರೆ. ಇದ್ರ ಮಧ್ಯೆ ನೀವು ಯಾರೋ ಒಬ್ಬರ ಪುಣ್ಯಾತ್ಮನ ಹೆಸರು ಹೇಳಿದ್ರೆ ಬರಲಿ, ಅವರು ಬರಲಿ, ಸಮಾಜ ಸೇವೆ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಈ ಒಳಜಗಳದಲ್ಲಿ ಕಾರ್ಯಕರ್ತರು ಬಲಿ ಆಗೋದು ಬೇಡ, ಕಾರ್ಯಕರ್ತರಿಗೆ ಅನ್ಯಾಯ ಆಗೋದು ಬೇಡ. ಇದು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ನೆಸೆಸಿ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ಬಂದಿದೆ. ನಮ್ಮ ಕ್ಷೇತ್ರದಲ್ಲೇ ಅಲ್ಲ, ಕರ್ನಾಟಕದಲ್ಲೇ ಕಾಂಗ್ರೆಸ್ ಸರ್ಕಾರ ನಿರ್ಮೂಲನೆ ಆಗೋದು ಶತಸಿದ್ಧ. ಯಾಕಂದರೆ ಅವರು ಮಾಡಿರ್ತಕ್ಕಂಥ ಪಾಪಗಳು ಅವರಿಗೆ ಗಂಟು ಮುಟ್ಟಿ ಹಾಕಿ ಕಟ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅವ್ರು ಕೊಟ್ಟಿರ್ತಕ್ಕಂಥ ಬೋಗಸ್ ಗ್ಯಾರಂಟಿಗಳಿಂದ ಹಿಡಿದು ಜನಗರಿಗೆ ಮುಖದ ಮೇಲೆ ಟೋಪಿ ಹಾಕಿ ಇವತ್ತು ಎಲ್ಲರ ಹತ್ರನೂ ತಾಯಂದ್ರ ಹತ್ರದಿಂದ ಎಲ್ಲರ ಹತ್ರನೂ ಓಟ್ಗಳು ಹಾಕ್ಸ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಸರ್ಕಾರವನ್ನು ರಚನೆ ಮಾಡಿ
3 ವರ್ಷ ಆಯಿತು. 3 ವರ್ಷದ ಮೇಲೆ 3 ತಿಂಗಳಾಗಿದೆ. ಇದುವರೆಗೂ ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲ, ಯಾವುದೇ ಅನುದಾನಗಳು ಯಾರಿಗೆ ಅವ್ರ ಪಕ್ಷದಲ್ಲಿರ್ತಕ್ಕಂಥ MLAಗಳಿಗೆ ಕೊಡ್ತಾ ಇಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾರೋ ಅವ್ರು ಮಾಡಿದ್ದು ಅವ್ರಿಗೆ ಆಗ್ತದೆ. ಮಾಡಿದ್ದು ಮರೆಯ ಮುಂದಿನ ದಿನಗಳಲ್ಲಿ ಮತ ಬಾಂಧವರು, ನಮ್ಮ ಮತಪ್ರಭುಗಳು ಅವ್ರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ. ಮುಂದೆ ನಿರ್ದೇಶನ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ರಾಮಚಂದ್ರಗೌಡರು ಕೊಟ್ಟಿರ್ತಕ್ಕಂಥ ಸೂಚನೆ ಏನಂತ ಹೇಳಿದ್ರೆ, NDA ಆಗಿರ್ತಕ್ಕಂಥದ್ದು ನಿಜ, ಅದು ರಾಷ್ಟ್ರ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲೂ ಅವರು ಮಾತುಕತೆ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ಭಾರತೀಯ ಜನತಾ ಪಾರ್ಟಿಯನ್ನು ಯಾವ ರೀತಿಯಾಗಿ ತಳಮಟ್ಟದಿಂದ ಕಟ್ಟಬೇಕು ಅದರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಬೇಕಾಗುತ್ತೆ. ಆ ಥರದ ನಾವು ಮೈಂಡಲ್ಲಿ ಇಟ್ಕೊಂಡು ತಳಮಟ್ಟದಲ್ಲಿ ಹೋಗಿ ಕಾರ್ಯಕರ್ತರನ್ನು ಉತ್ತೇಜನ ಮಾಡೋದ್ರ ಮುಖಾಂತರ ನಮ್ಮ ಶಿಡ್ಲಘಟ್ಟದಲ್ಲಿ BJP ಇಲ್ಲ ಅನ್ನೋ ಕಡೆ, BJP ಅಂತ ಹೇಳಿದ್ರೆ ಭಯ ಬೀಳೋ ಕಡೆ ಇವತ್ತಿನ ದಿವಸ ನಾವು ಪಕ್ಷವನ್ನು ಗಟ್ಟಿ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ. ನಮ್ಮ ನರೇಂದ್ರ ಮೋದಿಯವರು ದೇಶದಲ್ಲಿ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಮುಂದೆ ಇಟ್ಕೊಂಡು ನಮ್ಮ ರಾಷ್ಟ್ರದಲ್ಲಿ ಆಲ್ಮೋಸ್ಟ್ 80% ಕೇಸರಿಮಯ ಆಗಿರೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಶಿಡ್ಲಘಟ್ಟದಲ್ಲೂ ಸಹ ಕಮಲವನ್ನು ಅರಳಿಸ್ತಕ್ಕಂಥ ಕೆಲಸ ಎಷ್ಟು ಮಾಡಬೇಕೋ ಅದಕ್ಕೆ ಮಾತ್ರ ನಾವು ಆದ್ಯತೆಯನ್ನು ಕೊಡ್ತೀವಿ. ನಾನು ಆಗಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಅನ್ಯ ಪಕ್ಷದ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ನಮಗೆ ಅದು ಅನವಶ್ಯಕ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷದ ಅಡಿಯಲ್ಲಿ ಏನು ಕೆಲಸ ಮಾಡಬೇಕೋ ಅಷ್ಟಕ್ಕೆ ಮಾತ್ರ ನಾವು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತೀವಿ.